ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾವೆಲ್ಲ ಬಿಗ್ ಬಾಸ್ ಶೋ ಶುರುವಾದಾಗಿಂದನೂ ಬಹಳ ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ಶೋ ಮುಗಿಯೋಕೆ ಉಳಿದಿರೋದು ಇನ್ನೊಂದು 3-4 ವಾರಗಳ ಕಾಲ ಮಾತ್ರ. ಹಾಗೆ ಕಳೆದ ವಾರ ಎಲಿಮಿನೇಷನ್ ಪ್ರೋಸೆಸ್ಸಲ್ಲಿ ಕಿಚ್ಚ ಸುದೀಪ್ ಅವರು ಇರಲಿಲ್ಲ, ಆದರೆ ಡಬಲ್ ಎಲಿಮಿನೇಷನ್ ನಡೀತು. ಈ ವಾರ ಎಲಿಮಿನೇಟ್ ಆದವರು ಸೂರಜ್ ಹಾಗೂ ಮಾಳು ಅವರು ಹೊರಗಡೆ ಬರಬಾರ್ದಾಗಿತ್ತು, ಇನ್ನಷ್ಟು ದಿನ ಬಿಗ್ ಬಾಸ್ ಮನೆಯೊಳಗೆ ಇರಬೇಕಾಗಿತ್ತು ಅನ್ನೋದು ಹಲವಾರು ಜನರ ಅಭಿಪ್ರಾಯ. ಬಿಗ್ ಬಾಸ್ ಶೋ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಅನ್ನೋದಾದರೆ ಮಾಳು ಅವರ ವ್ಯಕ್ತಿತ್ವ ತುಂಬ ಒಳ್ಳೆಯದು. ಸ್ವಭಾವದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ ಮಾಳು ಅವರು ಫಿನಾಲೆವರೆಗೂ ತಲುಪಿ ಗೆಲ್ಲಬೇಕಾಗಿತ್ತು ಅನ್ನೋದು ಅವರ ಅಭಿಮಾನಿಗಳ ಆಸೆ. ಆದರೆ ಮಾಳು ಅವರು ಇಷ್ಟು ಬೇಗ ಎಲಿಮಿನೇಟ್ ಆಗಿದ್ದು ಬಹಳ ಜನರಲ್ಲಿ ಬೇಸರ ಅಂತೂ ತಂದಿದೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರ ಮಾಳು ಅವರು ಇಂಟರ್ವ್ಯೂನಲ್ಲಿ ಮಾತಾಡೋದನ್ನ ನೋಡ್ತಾ ಇದ್ರೆ, ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಮಾಳು ಅವರು ಇದೇ ಥರ ಮಾತಾಡ್ತಾ ಇದ್ದಿದ್ರೆ ಇನ್ನಷ್ಟು ದಿನ ಬಿಗ್ ಬಾಸ್ ಮನೆಯೊಳಗೆ ಇರ್ತಾ ಇದ್ರು, ಇಷ್ಟು ಬೇಗ ಎಲಿಮಿನೇಟ್ ಆಗಿ ಬರ್ತಾ ಇರಲಿಲ್ಲ ಅನ್ನೋದು ಹಲವಾರು ಜನರ ಅಭಿಪ್ರಾಯ. ಅಷ್ಟೇ ಅಲ್ಲ, ಮಾಳು ಅವರು ಹೊರಗಡೆ ಬಂದಿದ್ದರ ಬಗ್ಗೆ ಬಿಗ್ ಬಾಸ್ ಮನೆಯೊಳಗೆ ಕೂಡ ನಾವು ಊಹೆ ಮಾಡದಂಥ ಚರ್ಚೆಯೊಂದು ಶುರುವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಸ್ಪಂದನ ಹಾಗೂ ರಕ್ಷಿತಾ ಅವರ ನಡುವೆ ಜೋರಾಗಿಯೇ ವಾದ ವಿವಾದಗಳು ಶುರುವಾಗಿದೆ. ಸ್ಪಂದನ ಅವರು ರಕ್ಷಿತಾ ಅವರನ್ನೇ ನೇರವಾಗಿ ಬ್ಲೇಮ್ ಕೂಡ ಮಾಡಿದ್ದಾರೆ. ಮಾಳು ಅಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನೀನೇ ಕಾರಣ ಎಂದು ರಕ್ಷಿತಾ ಅವರನ್ನು ಬ್ಲೇಮ್ ಮಾಡಿದ್ದಾರೆ ಸ್ಪಂದನ. ಇತ್ತ ರಕ್ಷಿತಾ ಅವರು ಮಾಳು ಅವರ ವ್ಯಕ್ತಿತ್ವಕ್ಕಿಂತ ಸ್ಪಂದನ ಅವರ ವ್ಯಕ್ತಿತ್ವ ಕಳಪೆಯಾಗಿದೆ, ಅವರ ಬದಲಾಗಿ ಮಾಳು ಅಣ್ಣ ಅವರೇ ಈ ಮನೆಯಲ್ಲಿ ಇರಬೇಕಿತ್ತು ಎಂದಿದ್ದಾರೆ. ಒಟ್ಟಿನಲ್ಲಿ ಮಾಳು ಅವರು ಹೊರಗಡೆ ಹೋಗೋಕೆ ರಕ್ಷಿತಾ ಅವರೇ ಕಾರಣನಾ? ರಕ್ಷಿತಾ ಅವರು ಮಾಡಿದ್ದ ಆ ಒಂದು ತಪ್ಪಿನಿಂದ ಮಾಳು ಅವರು ಎಲಿಮಿನೇಟ್ ಆಗೋ ಹಾಗೆ ಆಯ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸಲ್ಲಿ ತಿಳಿಸಿ.